ನಾನು ರೀಸೆಂಟಾಗಿ ಕೊಡಗಿಗೆ ಹೋಗ್ತಾ ಇರಬೇಕಾದ್ರೆ ವಿಯಾನು ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳ್ದ. ಹಾಗೆ ಒಂದು ಚಿಕ್ಕ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಮಸಾಲೆ ದೋಸೆ ತಿನ್ನೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆಗ ಗೋಡೆ ಮೇಲೆ ಒಳ್ಳೆ ಪೇಂಟಿಂಗ್, ಕೊಡಗು ಬಗ್ಗೆ, ನಾಗರಹೊಳೆ ಬಗ್ಗೆ, ನೀರಿನ ಬಗ್ಗೆ ಎಲ್ಲ ಒಂದು ಪೇಂಟಿಂಗ್ ಇತ್ತು. ತುಂಬ ಸಖತ್ತಾಗಿತ್ತು, ಸಿಂಪಲ್, ಒಳ್ಳೆ ಮೆಸೇಜ್ ಇರೋದು. ಆಗ ನನ್ನ ಕಣ್ಣು ಹೋಗಿದ್ದು ಅದೊಂದು ನೀರದ್ದು ಕಾನ್ಸೆಪ್ಟ್ ಮೇಲೆ. ಅದೇನು ಅಂತ ಹೇಳಿದ್ರೆ, ಕೆಲವು ದಶಕಗಳ ಹಿಂದೆ ನಾವು ಡೈರೆಕ್ಟು ನದಿ ನೀರು ಆಗಿರ್ಬೋದು, ಮಾಮೂಲು ನ್ಯಾಚುರಲಾಗಿ ಏನು ಸಿಗ್ತೈತೆ ಅದನ್ನ ಕುಡಿತಾ ಇದ್ವು ಅಂತೆ. ಆಮೇಲೆ ನೆಕ್ಸ್ಟ್ ಬಂದು ಟ್ಯಾಪ್ ವಾಟರಿಗೆ ಶಿಫ್ಟ್ ಆದ್ವಿ. ಆಮೇಲೆ ನೆಕ್ಸ್ಟ್ ಬಂದು ವಾಟರ್ ಬಾಟ್ಲಿಗೆ ಶಿಫ್ಟ್ ಆದ್ವಿ. ಸೊ ಇದೆಲ್ಲ ಓಕೆ, ಬಟ್ ನೆಕ್ಸ್ಟು ನಿಮ್ಮ ಮುಂದಿನ ಮೊಮ್ಮಕ್ಕಳಿಗೆ ಏನು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಆ ಫೋಟೋ ಇತ್ತು. ಬಟ್ ಆ್ಯಕ್ಚುಲಿ ಒಂದು ಕಡೆ ನಾನು ಅದೆಲ್ಲ ನೋಡ್ಕೊಂಡು ಬಂದಾಗ ಮುಂದಿನ ಮೊಮ್ಮಕ್ಕಳಿಗೇನು? ಸೊ ಈ ಟೈಮಲ್ಲಿ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಅಯ್ಯೋ ನಾವು ಈ ಪ್ರಪಂಚದಲ್ಲಿ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಅಲ್ಲಿಂದ ನಾವು ಹೊರಟೋಗ್ತೀವಿ, ಇನ್ನು ಏನಾದರೂ ಮಾಡ್ಕೊಳ್ಳಿ, ಮಕ್ಕಳ ವಿಷಯ ನಮಗೆ ಯಾಕೆ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಕೆಲವರು ಇರ್ತಾರೆ. ಬಟ್ ಬನ್ನಿ ಒಂದು ವಿಷಯನ ಡಿಕೋಡ್ ಮಾಡ್ತೀನಿ. ಪ್ರಾಬಬ್ಲಿ ನಾನು ಕಲ್ತಿರುವಂಥ ಕೆಲವು ವಿಚಾರಗಳು, ಓದಿರುವಂಥ ಕೆಲವು ವಿಚಾರಗಳು ಎಲ್ಲ ಏನು ಮಾಡಿಬಿಟ್ಟು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ಥರ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಬ್ಯೂಟಿಫುಲ್ ಕಾನ್ಸೆಪ್ಟು. ನಾವಿವಾಗ ಹುಟ್ಟಿರೋದು ಒಂದು ಮ್ಯಾಜಿಕ್ಕು. ಅದು ಎಲ್ಲಿಂದ ಬಂದ್ವಿ, ಏನು ಕತೆ, ಇಟ್ಸ್ ಆಲ್ ಇನ್ ದ ಕ್ರಿಯೇಟರ್ ಅಲ್ವಾ? ಅದೇ ಥರ ನಾವು ಸಾಯೋದು ಕೂಡ ಒಂದು ಮ್ಯಾಜಿಕ್ಕು. ಲೈಫಲ್ಲಿ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ನಾವು ಎಲ್ಲ ಬೇರೆ ಕಡೆ ಕಲ್ತಿರ್ತೀವಿ. ಅಲ್ಲಿ ಸ್ವರ್ಗ, ಇಲ್ಲಿ ನರ್ಕ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಇವತ್ತು ಡಿಕೋಡ್ ಮಾಡಬೇಕಾದ್ರೆ ಇದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸತ್ತ ಮೇಲೆ ವಿ ಹ್ಯಾವ್ 3 ಚಾಯ್ಸಸ್. ಓಕೆ, ಈ 3 ಚಾಯ್ಸಸ್ ಅಂತ ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಒನ್ ಬಂದು ಸ್ವರ್ಗ, ಹೆವನ್. ಯಾಕೆ? ನಾವು ನಮ್ಮ ಪಾಠಗಳನ್ನ ಈ ಪ್ರಪಂಚದಲ್ಲಿ ಕಲ್ತಿರಬೇಕು. ಈ ಒಂದು ಪ್ರಕೃತಿಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿರಬೇಕು. ಜನರಿಗೆ ತುಂಬ ಒಳ್ಳೇದು ಮಾಡಿ ಎಲ್ಲರೂ ಒಂದು ಲೈಫಲ್ಲಿ ನಾವು ಏನೋ ಒಂದು ಪಾಸಿಟಿವ್ ಮಾಡಿ ಇಟ್ಟು ಎಲ್ಲ ಮುಗಿಸ್ಕೊಂಡು ನಮ್ಮ ಒಂದು ಕಾರ್ಮಿಕ್ ಡೆಟ್ಸ್ ಅಂತ ಏನಿರುತ್ತೆ ಅದನ್ನ ಮುಗಿಸ್ಕೊಂಡು ಹೋದರೆ ವಿ ವಿಲ್ ಗೋ ಟು ಸ್ವರ್ಗ, ಹೆವನ್. ಆಪ್ಷನ್ 1 ಆಯ್ತಲ್ಲ. ಆಪ್ಷನ್ 2 ಯಾವುದು ಅಂತ ಹೇಳಿದ್ರೆ ನರ್ಕಕ್ಕೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಪಾಠ ಕಲ್ತಿಲ್ಲ, ಎಲ್ಲದರಲ್ಲೂ ಎಕ್ಸ್ಪ್ಲಾಯ್ಟೇಷನ್ನು, ಬಿಸ್ನೆಸ್ಸಲ್ಲೂ ಎಕ್ಸ್ಪ್ಲಾಯ್ಟೇಷನ್ನು, ನೇಚರ್ನ ಎಕ್ಸ್ಪ್ಲಾಯ್ಟೇಷನ್ನು, ಜನರಿಗೂ ತೊಂದರೆ, ಪ್ರಾಣಿಗೂ ತೊಂದರೆ, ಎಲ್ಲದಕ್ಕೂ ತೊಂದರೆ ಮಾಡಿ ಆ ಒಂದು ಕೆಟ್ಟ ರೀತಿಯಿಂದ ಸಾಯ್ತಾರಲ್ಲ, ಅವರು ಹೋಗೋದು ನರಕಕ್ಕೆ ಹೋದ್ಮೇಲೆ ಅಲ್ಲಿ ಅಟೆಂಡೆನ್ಸು, ಪನಿಷ್ಮೆಂಟು, ಕಾರ್ಮಿಕ ಎಲ್ಲ ಲಿಸ್ಟ್ ಇರುತ್ತೆ. ಅದನ್ನೆಲ್ಲ ಕೇಳ್ತಾರೆ. ಸೈಂಟಿಫಿಕ್ಕು, ರಿಲಿಜಿಯಸ್ಸು ಏನೇ ನೋಡ್ಕೊಳ್ಳುವ, ದೇರ್ ಈಸ್ ಸಮಥಿಂಗ್ ಅಥೆಂಟಿಸಿಟಿ. ಅದು ಇನ್ನೂ ನಮಗೆ ಏನು ಅಂತ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೋದ್ರು, ಬಟ್ ಏನೋ ಒಂದು ಇರುತ್ತೆ. ದಟ್ ಈಸ್ ಕಾಲ್ಡ್ ನರ್ಕ. 3ನೇದಿದೆ, ದಟ್ ಈಸ್ ದ ಸೋ ಕಾಲ್ಡ್ ಪವರ್ಫುಲ್. ಅದೇನು ಅಂತ ಹೇಳಿದ್ರೆ, ನಾವು ಒಳ್ಳೆಯವರಾಗಿರ್ತೀವಿ,